ಕಡೆ ನಿಮ್ಮೂರಿನ ಅಂದ್ರೆ ನೆಲಮೂಲದ ಕಥೆಗಳು ಈಗ ಜಾಸ್ತಿ ಆಗ್ತಿರೋದು ಕರಾವಳಿ ಆಗ್ಲಿ ಅಥವಾ ಈಗ ಕಾಂತಾರ ಆಗ್ಲಿ ಆ ಎರಡು ಸಕ್ಸಸ್ ಆ ಭಾಗದಕ್ಕೆ ಮತ್ತೊಂದಷ್ಟು ಪುಷ್ಟಿಯನ್ನು ಕೊಟ್ಟಿರುವಂತ ಆತರ ಕಥೆಗಳನ್ನ ಹೆಕ್ಕಿ ತೆಗೆಯುವಂತ ಕೆಲಸಗಳು ಸಾಕಷ್ಟು ಆಗ್ತದೆ. ಈಗ ತುಳು ಇಂಡಸ್ಟ್ರಿಯಲ್ಲೂ ಕೂಡ ಆ ತರದೊಂದು ನೆಲಮೂಲದ ಕಥೆಗಳು ಸ್ಟಾರ್ಟ್ ಆಗಿರುವಂಥದ್ದು. ಎಲ್ಲೊಂದ್ ಕಡೆ ಕರಾವಳಿ ಭಾಗದ ಆ ಭಾಗದ ಇಂಡಸ್ಟ್ರಿ ನೆಕ್ಸ್ಟ್ ಲೆವೆಲ್ ಕಥೆಗಳನ್ನ ಅದರ ಹುಡುಕಾಟದಲ್ಲಿರುವಂಥದ್ದು. ಹೌದು. ಈ ಕರಾವಳಿ ಭಾಗ ಅಂತ ಅಲ್ಲ. ಈಗ ನಮ್ಮ ಕರ್ನಾಟಕದಲ್ಲಿ ಎಷ್ಟೊಂದು ಕಂಟೆಂಟ್‌ಗಳು ಉತ್ತರ ಕರ್ನಾಟಕದಲ್ಲಿ ಎಷ್ಟು ಒಳ್ಳೆ ಕಂಟೆಂಟ್ ಇದೆ. ನೀವು ಹುಬ್ಳಿಗೆ ಹೋದ್ರೆ ಅಲ್ಲಿ ಡೋಲು ಕುಣಿತ ಇರ್ಬೋದು. ನೀವು ಉತ್ತರ ನನಗೆ ಒಳ್ಳೊಳ್ಳೆ ಕಂಟೆಂಟ್ ನಾನು ನೋಡಿದ್ದೀನಿ. ಸೊ ನಮಗೆ ನಾವು ಅಲ್ಲಿ ಜಾಸ್ತಿ ಇರ್ಲಿದಿಲ್ಲ ಕಾರಣ ನಮಗೆ ಮಂಗಳೂರಲ್ಲಿ ಇನ್ನೂ ಕಂಟೆಂಟ್ ಇದೆ. ಮಂಗಳೂರಲ್ಲಿ ಇನ್ನೂ ಒಳ್ಳೊಳ್ಳೆ ಕಂಟೆಂಟ್ಸ್‌ಗಳು ಸಿನಿಮಾ ಅದನ್ನು ಹೆಕ್ಕಿ ತೆಗೆಯುವಂತ ಒಳ್ಳೆ ಒಂದು ಪ್ರತಿಭಾವಂತ ನಿರ್ದೇಶಕರು ಬೇಕು. ಅವರಿಗೆ ಸಪೋರ್ಟ್ ಮಾಡುವಂತ ಒಳ್ಳೆ ಪ್ರೊಡ್ಯೂಸರ್ಸ್ ಬೇಕು. ಅಂಡ್ ಒಳ್ಳೆ ಟೀಮ್ ಸಿಗಬೇಕು. ಯಾಕಂದ್ರೆ ಇದು ನಮ್ದು. ಯಾರೇ ಮಾಡಿದ್ರು ಕನ್ನಡದವ್ರು ಮಾಡ್ದಂಗೆ. ಸೊ ಅದೊಂದು ಸಿನಿಮಾ ಗೆದ್ರೆ ಎಲ್ಲರೂ ಈಗ ಕಾಂತಾರ ಅನ್ನೋದು, ಕೆಜಿಎಫ್ ಅನ್ನೋದು, ಇಲ್ಲ ಸೂಫ್ರಮ್ ಸೂ ಇರ್ಬಹುದು, ಈಗ ರೀಸೆಂಟ್ ದೊಡ್ಡ ದೊಡ್ಡ ಸಿನಿಮಾ ಅದೆಲ್ಲ ನಮ್ಮ ಸಿನಿಮಾ. ಅದು ನನ್ನ ಸಿನಿಮಾ ಅಂತ ನಾನು ಯಾವತ್ತೂ ಹೇಳೋದು. ಎಲ್ಲ ನಮ್ಮ ಕರ್ನಾಟಕ ಸಿನಿಮಾ ಅಂದ್ರೆ ಅದೆಲ್ಲ ನಾವೆಲ್ಲ ಒಟ್ಟಿಗೆ ಉದ್ಯೋಗಿ ಆಗೋದ್ರಿಂದ ಅದೆಲ್ಲ ಗೆಲ್ಲಬೇಕು. ಯಾವಾಗ ಒಂದು ಸಿನಿಮಾ ಗೆಲ್ಲುತ್ತೋ ತುಂಬಾ ಜನ ಗೆಲ್ತಾರೆ. ಆ ಒಂದು ಗೆಲುವು ಎಲ್ಲರಲ್ಲಿ. ಈಗ ನಾವು ನೀವು ಎಲ್ಲ ಈಗ ಈಗ ಟೀಸರ್ ಈಗ ರಿಲೀಸ್ ಆಯ್ತು, ಒಳ್ಳೆ ರೆಸ್ಪಾಂಡ್ ಬಂತು. ಎಸ್ಪೆಷಲಿ ಸೋಷಿಯಲ್ ಮೀಡಿಯಾದಲ್ಲಿ ಮೀಮ್ಸ್ ಇರಬಹುದು, ತುಂಬಾ ಸಪೋರ್ಟ್ ಮಾಡಿದ್ರು. ಯಾಕಂದ್ರೆ ನಾನು ಅವ್ರಿಗೆ ಪರಿಚಯ ಇಲ್ಲ, ಆದ್ರೂ ಸಿನಿಮಾದ ಬಗ್ಗೆ ನೋಡಿ, ಸಿನಿಮಾದ ಕಂಟೆಂಟ್ ನೋಡಿ ಅಷ್ಟು ಮಾತಾಡ್ತಾರೆ. ಅಂದ್ರೆ ಸಿನಿಮಾ ಅನ್ನೋದು ಒಂದು ಜನರ ಎಮೋಷನ್ಸ್ ಇಲ್ಲಿ. ಸೊ ಈಗ ನೀವು ಇಲ್ಲಿ ಬಂದು ನನಗೆ ಮಾತಾಡಿಸ್ತಿದ್ರೆ, ಇಷ್ಟು ಸಪೋರ್ಟ್ ಮಾಡ್ತಿದ್ರೆ, ನಿಮಗೂ ಆ ಪ್ಯಾಷನ್ ಇದೆ, ಆ ಎಮೋಷನ್ಸ್ ಇದೆ. ಅಂಡ್ ಮೀಡಿಯಾ ಎಸ್ಪೆಷಲಿ ತುಂಬಾ ಅಂದ್ರೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ನಾನು ತುಂಬಾ ಥ್ಯಾಂಕ್ಸ್ ಹೇಳ್ತೇನೆ ಎಲ್ಲ ಮೀಡಿಯಾಕ್ಕೂ. ಅಂಡ್ ನೀವು ಅಷ್ಟೇ ತುಂಬಾ ಚೆನ್ನಾಗಿ ಕಾಣಿಸ್ತಿದ್ರೆ, ತುಂಬಾ ಚೆನ್ನಾಗಿ ಆಂಕರಿಂಗ್ ಮಾಡಿದಿರ. ವೆರಿ ಆನೆಸ್ಟ್, ನಿಮಗೂ ಹೀರೋ ಆಗ್ಬೋದು. ಇದ್ರ ಜೊತೆಗೆ ಹೇಳಿದ್ರಿ ಆರಂಭದಲ್ಲೇ ಅಂದ್ರೆ ದುಬೈ ಬಂದು ನನ್ನ ಕರ್ಮಭೂಮಿ ಅಂತ. ಸೊ ಎಲ್ಲೋ ಒಂದ್ ಕಡೆ ದುಬೈನಲ್ಲಿ ಕನ್ನಡ ಸಿನಿಮಾಗಳನ್ನ ಕನ್ನಡಿಗರನ್ನ ಪ್ರೀತಿಸುವ ರೀತಿ ಇದೆಯಲ್ಲ, ಅದು ಅದ್ಭುತ. ಪ್ರತಿ ಸಿನಿಮಾ ಬಂದಾಗ್ಲೂ ಇಲ್ಲಿ ಸಿನಿಮಾ ಬಿಡುಗಡೆ ಆಗ್ತಿರೋ ಅನ್ನೋ ರೇಂಜ್ಗೆ ಅಲ್ಲಿ ಸಂಭ್ರಮಿಸ್ತಾರೆ ಜನ. ಸೊ ಆ ತರದೊಂದು ಪ್ರೀತಿ ಮತ್ತೆ ದುಬೈನಲ್ಲಿ ಈಗ ಇರುವಂತ ಕನ್ನಡ ಮೇಲಿನ ಸಿನಿಮಾ ಮೇಲಿನ ಪ್ರೀತಿ ಹೇಗಿದೆ ಅಂತ. ಇಲ್ಲ, ಕನ್ನಡ ಸಿನಿಮಾ ಬಂದ್ರೆ ಅಲ್ಲಿ ವೆರಿ ಫ್ಯೂ ಕನ್ನಡ ಮೂವೀಸ್ ರಿಲೀಸ್ ಆಗ್ತಿದೆ. ನನಗೂ ಆಸೆ ಇದೆ ಎಲ್ಲಾ ಭಾಷೆಗಳ ತರ ನಮ್ಮ ಕನ್ನಡ ಸಿನಿಮಾನು ಎಲ್ಲಾ ತರನು ರಿಲೀಸ್ ಆಗುತ್ತೆ. ಎಲ್ಲಾ ಭಾಷೆ. ಈಗ ರೀಸೆಂಟ್ಲಿ ಡೆವಿಲ್ ಬಂತು, ಒಳ್ಳೆ ಇದು ಮಾಡ್ತು. ಸೊ ಹಾಗೆ ಬಾಕಿ ಕನ್ನಡ ಸಿನಿಮಾಗಳು ಎಲ್ಲವೂ ಬರಬೇಕು. ಎಲ್ಲ ಸಿನಿಮಾಗಳಲ್ಲಿ ಬಂದಾಗ ಪ್ರೇಕ್ಷಕರು ಜಾಸ್ತಿ ಆಗ್ತಾರೆ. ಈಗ ಒಂದು ಸಿನಿಮಾ ಬಂದ್ರೆ ಒಂದಕ್ಕೂ ಇನ್ನು ನೆಕ್ಸ್ಟ್ ಯಾವಾಗ ಬರುತ್ತಂತ ಕಾಯ್ತಾರೆ. ಸೊ ತುಳು ಸಿನಿಮಾಗಳಲ್ಲಿ ತುಂಬಾ ಬರ್ತಾ ಇದೆ. ಹಾಗೆ ಕನ್ನಡ ಸಿನಿಮಾಗಳು ಬರಬೇಕು, ಬೇರೆ ಭಾಷೆಗಳು ತುಂಬಾ ಬರ್ತಾ ಇದೆ. ಸೊ ಅವಾಗ ಏನಾಗುತ್ತೆ ಅಂದ್ರೆ ಕನ್ನಡ ಸಿನಿಮಾ ಬೆಳವಣಿಗೆ ತುಂಬಾ ದೊಡ್ಡದಾಗುತ್ತೆ. ಇನ್ನು ಅಂದ್ರೆ ಬೆಳ್ದಿಲ್ಲ ಅಂತ ನಾನು ಆ ತರ ಇಲ್ಲ. ದುಬೈಯಲ್ಲಿ ಇನ್ನೂ ಬೆಳಿಬೇಕು, ಇನ್ನೂ ದೊಡ್ಡದಾಗಿ ಸಿಗಬೇಕು, ಆ ರೆಸ್ಪೆಕ್ಟ್ ನಮಗೂ ಸಿಗಬೇಕು ಅನ್ನೋದು ಮಾತ್ರ. ಅಂಡ್ ದುಬೈಲಿ ಈಗ ರೀಸೆಂಟ್ಲಿ ಕನ್ನಡ ತುಂಬಾ ರಿಲೀಸ್ ಆಗ್ತಾ ಇದೆ. ಅಂಡ್ ನನ್ನ ಪ್ರಕಾರ ದುಬೈ ಪ್ರೇಕ್ಷಕರು ಬಂದ್ಬಿಟ್ಟು ಮೂವಿ ಲವರ್ಸ್. ಯಾಕಂದ್ರೆ ಈ 5 ದಿನ ತುಂಬಾ ಕೆಲಸ ಮಾಡಿರ್ತಾರೆ. ಸೊ ರಿಲ್ಯಾಕ್ಸೇಷನ್ ಬೇಕು. ಯಾವಾಗ ಒಂದು ಒಳ್ಳೆ ಮೂವಿ ಬಂತು 100% ಸಪೋರ್ಟ್ ಮಾಡ್ತಾರೆ. ದುಬೈ ಅಂದ್ರೆ ನೆನಪಾಗಿದೆ ಒಂದು ಮಲಯಾಳಿಗಳು ಕನ್ನಡಿಗರು ಎರಡು ಹೌದು. ಇದ್ ಮಾಡ್ಕೊಂಡು. ತುಂಬಾ ಅಂದ್ರೆ ಇವನ್ ಮಲಯಾಳಿಗಳು ಅಷ್ಟೇ, ನಿಮಗೆ ಕಂಟೆಂಟ್ ಇದ್ರೆ ನೋಡ್ತಾರೆ. ಕನ್ನಡದವರು ಕಂಟೆಂಟ್ ಇದೆ ಅಂದ್ರೆ ಮಲಯಾಳಿ ಸಿನಿಮಾ ನೋಡ್ತಾರೆ. ನನ್ನ ಪ್ರಕಾರ ಸಿನಿಮಾಕ್ಕೆ ಭಾಷೆ ಅದನ್ನ ನಿಮಗೆ ಎಮೋಷನಲಿ ಕನೆಕ್ಟ್ ಆಯ್ತಾ, ಹಿ ಈಸ್ ಮೈ ಹೀರೋ, ಹಿ ಈಸ್ ಮೈ ಹೀರೋಯಿನ್, ಹಿ ಈಸ್ ಮೈ ಆಕ್ಟರ್, ಹಿ ಈಸ್ ಮೈ ಡೈರೆಕ್ಟರ್, ವಾಟ್ ಎವರ್. ನೀವು ನೋಡಿದ್ರೆ ಕನ್ನಡದ ಮಲಯಾಳಿ ಎಷ್ಟು ಮೂವಿಗಳು ಇಲ್ಲಿ ಬ್ಯಾಂಗ್ಳೂರ್ ಹಿಟ್ ಆಗ್ಲಿಲ್ಲ, ಕನ್ನಡದ ಎಷ್ಟು ಮೂವಿಗಳು ಮಲಯಾಳಲ್ಲಿ ಹಿಟ್ ಆಗ್ಲಿಲ್ಲ. ನೀವು ರೀಸೆಂಟ್ಲಿ ಸೂಫ್ರಮ್ ಸೋ ಎಷ್ಟು ದೊಡ್ಡ ಮಟ್ಟಕ್ಕೆ ಹಿಟ್ ಆಯ್ತು ಅಲ್ಲಿ. ಸೊ ದುಬೈಲಿ ಎಷ್ಟು ಮಟ್ಟಕ್ಕೆ ಇಷ್ಟ ಆಯ್ತು. ಸೊ ಇಲ್ಲಿ ಬಂದ್ಬಿಟ್ಟು ಬ್ಯಾರಿಗೇಟ್ ಇಲ್ಲ ಲ್ಯಾಂಗ್ವೇಜ್. ಇಲ್ಲಿ ಏನಿದ್ರು ಕಂಟೆಂಟ್, ಆ ಸಿನಿಮಾ ಎಮೋಷನಲಿ ಕನೆಕ್ಟ್ ಆಯ್ತಾ, ಹಿ ಈಸ್ ದೇರ್, ಹಿ ವಿಲ್ ರೆಡಿ ಟು ರೈಸ್ ದಿಸ್. ಅವನು ಅದನ್ನ ಮೇಲೆ ಕೊಂಡೋಗಿ ಹಿ ಈಸ್ ರೆಡಿ. ಸೊ ದಟ್ಸ್ ಓನ್ಲಿ ಥಿಂಗ್. ಆಡಿಯನ್ಸ್ ಬಂದುಬಿಟ್ಟು ಕನೆಕ್ಟ್ ಆಗ್ತಾರೆ, ಹಿ ಈಸ್ ರೆಡಿ ಫಾರ್ ಎವ್ರಿಥಿಂಗ್. ದುಬೈನಲ್ಲಿ ಕನ್ನಡದ ನಟರಿಗೆ ಸಿಗ್ತಿರುವಂತ ಪ್ರೀತಿ, ಯಾಕಂದ್ರೆ ಶಿವಣ್ಣ ಆಗ್ಲಿ ಯಾವುದೇ ನಟರಾಗ್ಲಿ ಅವ್ರು ಕೊಡುವಂತ ಪ್ರೀತಿ, ಮನೆಗಳಿಗೆ ಆಹ್ವಾನ ಮಾಡೋದಾಗ್ಲಿ, ಅಂದ್ರೆ ಕರಾವಳಿ ಭಾಗದವ್ರು ಸಾಕಷ್ಟು ಜನ ಇರ್ತಾರೆ, ಹುಲಿಕಣ ಅವ್ರ ಜೊತೆ ಸೇರಿ ಕುಣಿಯೋದಾಗ್ಲಿ ಆ ಥರದ್ದೆಲ್ಲ ನಡೀತಾ ಇರುತ್ತೆ. ಸೊ ಈಗ ಟಾಕ್ಸಿಕ್ ಸಿನಿಮಾದ ಒಂದು ಗ್ಲಿಮ್ಸ್ ಬಿಡುಗಡೆ ಆಗಿರುವಂಥದ್ದು. ಸೊ ವರ್ಲ್ಡ್ ವೈಡ್ ದೊಡ್ಡ ಮಟ್ಟದ ಒಂದು ಸಕ್ಸಸ್. ಸೊ ದುಬೈನಲ್ಲೂ ಸಾಕಷ್ಟು ಜನ ಅಭಿಮಾನಿಗಳು ಅದನ್ನ ಪೋಸ್ಟ್ ಮಾಡಿ ಅದ್ರ ಬಗ್ಗೆ ಮಾತನಾಡಿದ್ರು. ನಿಮ್ಗೆ ಹೇಗೆ ಅನಿಸ್ತು, ಮತ್ತೆ ಅಲ್ಲಿ ಪ್ರೀತಿ ಹೇಗಿದೆ ಅದ ಸಿನಿಮಾ ಮೇಲೆ? ನನಗೆ ತುಂಬಾ ಖುಷಿ ಆಯ್ತು. ನನಗೆ ಯಾಕಂದ್ರೆ ನಾವು ಯಶ್ ಅವರ ಅಭಿಮಾನಿನಿ, ಅವ್ರ ಕಂಡು ಇನ್ಸ್ಪಿರೇಷನ್ ಆದವರು ನಾವು ಅಷ್ಟೇ. ನಾವು ಅಂತಲ್ಲ, ಯಶ್ ಅವರಿಗೆ ಬಂದ್ಬಿಟ್ಟು ಮಲ್ಟಿ ನ್ಯಾಷನಾಲಿಟಿ ಫ್ಯಾನ್ಸ್ ಇದ್ದಾರೆ ಅಲ್ಲಿ. ವೆರಿ ಆನ್. ನಿಮಗೆ ಬಾಕಿ ದೇಶದವರು ಎಲ್ಲ ನೋಡಿದ್ರೆ ಯಶ್ ಅಂದ್ರೆ ಎಲ್ರಿಗೂ ಗೊತ್ತು, ಆ ತರ ಒಂದು ಫೇಮ್ ಇರುವಂತ ನಟ. ಅಂಡ್ ಅವರು ಅಂಡ್ ಡೇ ಒನ್ ಇಂದ ಬಂದವರಲ್ಲ. ಐ ಮೀನ್ ಇನ್ನು ಒಂದೇ ದಿವಸಕ್ಕೆ KGF ಬಂತು ಅಲ್ಲ, ಒಂದೇ ದಿವಸ KGF 2 ಬಂತು ಇಲ್ಲ. ಅವ್ರದ್ದು ಜರ್ನಿ ನೋಡಿದ್ರೆ
ಅದು ಡೇ ಬೈ ಡೇ ಇಂಪ್ರೂವ್ ಆದಂಥದ್ದು. ಸೊ ನಾವು ಅಲ್ಲಿ ಕಲಿಬೇಕಾಗಿದ್ದು ಡಿಸಿಪ್ಲಿನ್ ಅವರನ್ನು ನೋಡ್ಬಿಟ್ಟು. ಸೊ ಈಗ ಟಾಕ್ಸಿಕ್ ಅಂದಾಗ್ಲಿ ಎಲ್ರಿಗೂ ಮ್ಯಾಸಿವ್ ಅದೊಂದು ಹಾಲಿವುಡ್ ರೇಂಜ್ ಅಲ್ಲಿ ಬಂದಂತ ಇಟ್ಸ್ ಪ್ರೈಡ್ ಆಫ್ ಕನ್ನಡ ಗುರುತಿಸ್ತಾರೆ ದುಬೈನಲ್ಲೂ ಕೂಡ ಯಶ್ ಅವರು. ತುಂಬಾ ಜನ ಇದ್ದಾರೆ ಫಾರಿನ್ ಕಂಟ್ರೀಸ್, ಇಂಡಿಯಾ ಬಿಟ್ಟಾಗಿ ಶ್ರೀಲಂಕಾ, ಪಾಕಿಸ್ತಾನಿ, ನೇಪಾಳೀಸ್, ಏಷ್ಯನ್ ಕಂಟ್ರೀಸ್ ಎಲ್ಲ ಯಶ್ ಅಂದ್ರೆ ವೆರಿ ವೆಲ್ ನೋನ್ ಆಕ್ಟರ್. ಸೊ ಅವಾಗ ಅವ್ರು ಗುರುತಿಸೋದೇ KGF. ನಾನು ಹೇಳ್ದೆ ನಮ್ ಲ್ಯಾಂಗ್ವೇಜ್ ನಮ್ ಸಿನಿಮಾ. ಸೊ ಅಂತ ಒಂದು KGF ಸಿನಿಮಾದ ಬಗ್ಗೆ ಮಾತಾಡ್ಬೇಕಾದ್ರೆ ಸೊ ಅಲ್ಲಿಂದನೇ ಪಾರ್ಟ್ ಆಫ್ ಆಗಿರುವ ಚಂದ್ರಮೌಳಿ ಅವರು ಸೊ ನಮಗೆ ಡೈರೆಕ್ಷನ್ ಮಾಡ್ತಿದ್ರೆ ಇಟ್ಸ್ ಹ್ಯಾಪಿ ನ್ಯೂಸ್, ಇಟ್ಸ್ ಪ್ರೌಡ್ ಮೂಮೆಂಟ್ ಫಾರ್ ಮೀ. ಸೊ ಹಾಗೆ ಒಂದು ಕನೆಕ್ಷನ್ಸ್ ಎಲ್ಲ. ಸೊ ನಾನು ಹಾಗೆ ಹೇಳ್ತೇನೆ, ಎಲ್ಲವೂ ಹೀಗೆ ಸಿನಿಮಾ ದೊಡ್ಡದಾಗಿ ಬೆಳೀಲಿ, ದೊಡ್ಡದಾಗಿ ಎಲ್ಲ ಆಡಿಯನ್ಸ್ಗೆ ರೀಚ್ ಆಗಲಿ, ಇನ್ನು ದೊಡ್ಡದಾಗಿ ಕನ್ನಡ ಸಿನಿಮಾಗಳು ಬರಲಿ, ಒಳ್ಳೊಳ್ಳೆ ಚಿತ್ರರಂಗದಲ್ಲಿ ದುಬೈಯಲ್ಲಿ ರೀಚ್ ಆಗಲಿ, ಎಲ್ಲರೂ ಬಂದಲ್ಲಿ ಮಾತಾಡಲಿ ಅನ್ನೋದೇ ನನ್ನೊಂದು ವಿಶ್. ಫಸ್ಟ್ ಕಾಪಿ ಅಂತ ರೆಡಿ ಆಗಿರುತ್ತೆ ಸಿನಿಮಾ, ನೋಡಿದ್ರಾ? ಹೇಗ ಅನ್ಸುತ್ತೆ, ಏನ್ ಫೀಲ್ ಆಯ್ತು ಸಿನಿಮಾ ನೋಡಿದ್ರೆ? ಇಲ್ಲ, ಈಗ ಅಂದ್ರೆ ಸಿನಿಮಾ ನೋಡ್ಲಿಲ್ಲ, ರೆಡಿ ಆಗ್ತಾ ಇದೆ. ಸೊ ಪೋಸ್ಟ್ ಪ್ರೊಡಕ್ಷನ್ ಹೋಗ್ತಾ ಇದೆ. ಸೊ ಇನ್ನು ಸಾಂಗ್ ಪೆಂಡಿಂಗ್ ಇದೆ, ಸ್ವಲ್ಪ ಪ್ಯಾಚ್ ವರ್ಕ್ ಇದೆ. ಬಟ್ ಮೇಕಿಂಗ್ ವೈಸ್ ಎಲ್ಲ ನಿಮಗೆ ಟೀಸರ್ ಅಲ್ಲಿ ಏನು ಕಾಣಿಸ್ತು ನನಗೂ ಇದೆ. ನಾವ್ ಈಗ್ಲೇ ಫುಲ್ ಸ್ಟ್ರೆಚ್ ಆಗಿ ಹೇಳುವಂತದ್ದಲ್ಲ. ಸೊ ಹಂಗಿದೆ ಹಿಂಗಿದೆ ಜನಗಳು ಹೇಳಬೇಕು. ಯಾವಾಗ ನಿಮಗೆ ಟ್ರೈಲರ್ ಆಗಿ ಫಸ್ಟ್ ಕಾಪಿ ನನಗೆ ಬಂದ್ಬಿಟ್ಟು ನಾನು ಅದನ್ನ ಕರೆಕ್ಟ್ ಜನಗಳಿಗೆ ಕನ್ವೆ ಮಾಡ್ತೀನಿ. ಸುಮ್ಮನೆ ಆಹಾಪೋಹಗಳಿಗೆಲ್ಲ ಇದು ಮಾಡಬಾರ್ದು. ಏನೋ ಇಲ್ಲ ಅಲ್ಲಿ ಆಗಿದೆ ಹೀಗಿದೆ ಅಷ್ಟೆಲ್ಲ ಸೀನ್ ಏನಿದೆ ನಾವು ಅದನ್ನು ಜನಗಳಿಗೆ, ಇಲ್ಲಾಂದ್ರೆ ಏನಾಗುತ್ತೆ ಅಂದ್ರೆ ಜನಗಳ ಎಕ್ಸ್ಪೆಕ್ಟೇಷನ್ ಮೇಲೆ ಇರುತ್ತೆ. ಯಾವಾಗ ಅದು ಸಿನಿಮಾ ರೀಚ್ ಆಗ್ಲಿಲ್ಲ ಅಂದ್ರೆ ಸಿನಿಮಾಕ್ಕೆ ಅದು ಇದಾಗುತ್ತೆ. ಅವಾಗ ಏನಾಗುತ್ತೆ ಅಂದ್ರೆ ಇವ್ರು ಅಲ್ಲಿ ಬೈತಾರೆ, ಅವ್ರು ನೋಡ್ಲಿಲ್ಲ. ಇಲ್ಲ, ನಾವ್ ಏನ್ ಮಾಡಿ ಕರೆಕ್ಟ್ ಜನಗಳಿಗೆ ತಲುಪಿಸ್ತೀವಿ ಅದೇ ನಡೆಯೋದು. ಜನಗಳು ಯಾವತ್ತಿದ್ರು ಪಕ್ಕ ಇರ್ತಾರೆ. ಈಗಿನ ಆಡಿಯನ್ಸ್ ಇಟ್ ವೆರಿ ಸ್ಮಾರ್ಟ್. ನಿಮಗೆ ಒಳ್ಳೆ ಇದ್ರೆ ಉಂಟಲ್ಲ ಹೆಂಗ್ ಬೇಕಾದ್ರೂ ಮೆರೆಸ್ತಾರೆ. ಅದೇ ಕಂಟೆಂಟ್ ನೀವು ಕರೆಕ್ಟ್ ಆಗಿ ಕೊಂಡೋಗಿ ಅವ್ರ ಹತ್ರ ಬಿಟ್ಟು ಅವರೇ ಗೆಲ್ಲಿಸ್ತಾರೆ. ಯಾಕಂದ್ರೆ ಇಲ್ಲಿ ಯಾರ್ದು ಬ್ಯಾಕ್ ಗ್ರೌಂಡ್ ಯಾರ್ದು ಯಾರು ಎಲ್ಲಿ ಅಂತಾನು ನೋಡ್ತಾ ಇಲ್ಲ. ನಿನ್ಗೆ ಟ್ಯಾಲೆಂಟ್ ಇದೆಯಪ್ಪ, ನೀನ್ ಸೌಂಡ್ ಮಾಡ್ತೀಯಾ, ನಿನ್ಗೆ ನಾನೇ ಬ್ಯಾಕ್ ಗ್ರೌಂಡ್ ಅಂತಾನೆ ಜನ ಬರೋದು ಈಗ. ಥ್ಯಾಂಕ್ ಯು ಸೋ ಮಚ್. ಮಾತಾಡೋದು ಖುಷಿ ಆಯ್ತು. ಅಂದ್ರೆ ಸಿನಿಮಾ ಇಂಡಸ್ಟ್ರಿನ ಸಿನಿಮಾನ ತುಂಬಾ ಪ್ರಾಕ್ಟಿಕಲ್ ಆಗಿ ತಿಳ್ಕೊಂಡಿದ್ರೆ ಒಳ್ಳೇದಾಗ್ಲಿ. ಮೊದಲ ಹೆಜ್ಜೆ ನಾಯಕನಾಗೆ ದೊಡ್ಡ ಮಟ್ಟದ ಸಕ್ಸಸ್ ಆಗಲಿ. ಥ್ಯಾಂಕ್ ಯು. ನಿಮ್ ಜೊತೆ ನನಗೆ ಮಾತಾಡಿ ತುಂಬಾ ಖುಷಿ ಆಯ್ತು. ನಿಮ್ ಚಾನಲ್ಗೂ ಒಳ್ಳೆ ಆಗ್ಲಿ, ಒಳ್ಳೆ ವಿಷಯ ಆಗ್ಲಿ, ಅಂಡ್ ನಿಮ್ ಲೈಫಲ್ಲಿ ತುಂಬಾ ಗ್ರೋತ್ ಆಗ್ಲಿ ಅಂತ ನಾನು ವಿಶ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಎಸ್ ಸರ್, ನೋಡಿಲ್ಲ ಇದಿಷ್ಟು ಶಿಥಿಲ್ ಪೂಜಾರಿ ಅವರ ಮಾತು. ಕ್ಯಾಮರಾ ಪರ್ಸನ್ ಶ್ಯಾಮ್ ಜೊತೆ ಲೋಕೇಶ್ ನ್ಯೂಸ್ ಫಸ್ಟ್, ಬೆಂಗಳೂರು.